ಬಂದಿಲ್ಲ. ಎಲ್ಲ ಗುರುಹಿರಿಯರಿಗೂ, ಅಣ್ಣ ತಂದಿರಿಗೂ, ಅಕ್ಕ ತಂಗಿರಿಗೂ, ಅನ್ನದಾತರಿಗೂ, ಈ ನಿಮ್ಮ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ. ಎಲ್ಲರೂ ನೋಡ್ತಾ ಇದ್ದೀರಾ. ಒಂದ್ 2 ನಿಮಿಷ ಕೂಡ ಆಮೇಲೆ ಮಾತಾಡ್ತೀರ. ಇದೇ 18ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ. ಈಗ ನಾವಿಲ್ಲಿ ನಿಂತ್ಕೊಂಡು ಯಾರ ಬಗ್ಗೆ ನಾವೇನೂ ಮಾತಾಡಲ್ಲ. ಎಲ್ಲರೂ ಮಾತಾಡ್ತಿದ್ದಾರೆ, ನಾವು ಮಾತಾಡಲ್ಲ. ಆದ್ರೆ ನೀವು ಕೊಡೋ ಒಂದೊಂದು ಓಟು, ಅವತ್ತು ಬರೋ ಒಂದು ಫಲಿತಾಂಶ, ಯಾರು ಏನೇನ್ ಮಾತಾಡಿದ್ರು ಅದಕ್ಕೆಲ್ಲ ಉತ್ತರ ಆಗ್ಬೇಕು ಅಂತ ಅಷ್ಟೇ ನಾನು ಕೇಳ್ಕೊಳ್ತೀನಣ್ಣ. ನಿಮ್ಮ ಸೇವೆ ಮಾಡೋದಕ್ಕೆ ಖಂಡಿತ ಏನು ಆಕ್ಚುಲಿ ಅಮ್ಮನಿಗೇನು ಬಂದು ಇದ್ ಮಾಡ್ಬೇಕು ಅದ್ ಮಾಡ್ಬೇಕಂತಲ್ಲ. ಅಪ್ಪಾಜಿ ಮಾಡಿರೋ ಕೆಲಸನ ಪೂರ್ಣಗೊಳಿಸ್ಬೇಕು ಅನ್ನೋದು ಒಂದೇ ಆಸೆ ಅವ್ರಿಗೆ. ನಿಜವಾಗ್ಲೂ ಅವ್ರಿಗೇನು ಅಧಿಕಾರದ ದಾನೂ ಇಲ್ಲ, ಅದ್ರ ಮೋಹನೂ ಇಲ್ಲ. ಯಾಕಂದ್ರೆ ಅವ್ರು 3 ಸಲ MLA ಆಗಿದ್ರೆ, MP ಆಗಿದ್ರೆ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಎಲ್ಲ ಅಧಿಕಾರ ನೋಡಿದಾರ ಅವರು. ಆದ್ರೆ ಅವತ್ತು ಒಂದು ದಿನ ಇಲ್ಲಿ ನಡೆದಿದ್ದು ಕಾವೇರಿ ಗಲಾಟೆಗೆ ಅಲ್ಲಿಂದ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರು. ಅವತ್ತು ನೀವು ಅರ್ಥ ಮಾಡ್ಕೋಬೇಕು, ಅವ್ರ ಅಧಿಕಾರದ ದಾಹ ಅಂತೂ ಇಲ್ವೇ ಇಲ್ಲ ಅಂತೇಳಿ. ಆದ್ರಿಂದ ಈ ಸಲ 18ನೇ ತಾರೀಕು ಕ್ರಮ ಸಂಖ್ಯೆ 20. ಈಗ ಇಲ್ಲ ಅಮ್ಮ ಅಂತಂದ್ರೆ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸುಮಲತಾ ಎ ಕ್ರಮ ಸಂಖ್ಯೆ 20. ಇದರ ಸೌಂಡ್ ಇರ್ಬೇಕಣ್ಣ. ಆದ್ರಿಂದ ದಯವಿಟ್ಟು 18ನೇ ತಾರೀಕು ಇಲ್ಲಿ ವಯಸ್ಸಾದವರು ಇದ್ದಾರೆ. ದಯವಿಟ್ಟು ಮನೇಲಿರೋ ಎಲ್ಲ ಯಂಗ್ಸ್ಟರ್ಸ್ ಗಳನ್ನು ಕರ್ಕೊಂಡೋಗಿ ಅವ್ರಿಗೆ ಕ್ರಮ ಸಂಖ್ಯೆ ತೋರಿಸಿ ಅವ್ರಿಗೆ ಬಹುಮತದಿಂದ ಜಯಶೀಲರಾಗಿ ಮಾಡ್ಬೇಕು ಅಂತ ಹೇಳಿ ಎಲ್ಲರ ಹತ್ರ ನನ್ ಕಳ್ಕಳಿ ಪ್ರಾರ್ಥನೆ ಅಣ್ಣ. ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ ಈ ಕೂಗು 18ನೇ ತಾರೀಕು ತನಕನೂ ಇರ್ಬೇಕಣ್ಣ. ದಯವಿಟ್ಟು ಕೇಳ್ಕೊಳ್ತೀರಿ. ಎಲ್ಲ ತಂದೆ ತಾಯಿ ಸಹ ಎಲ್ಲ ಗುರುಗಳು ಧನ್ಯವಾದಗಳು. ಮೊಳಗಬೇಕಾಗಿರೋದು 18ನೇ ತಾರೀಕು ನೀವು ಬಟನ್ ಒತ್ತೋದ್ರ ಮುಖಾಂತರ ಗೌರವ ಕೊಡಬೇಕು. ಸುಮ್ಮನೆ ಹೇಳೋದನ್ನ ದಯವಿಟ್ಟು ಕೇಳಿ. ಅಂಬರೀಷ್ ಅಣ್ಣ ನಮ್ ಜೊತೆಲಿಲ್ಲ. ಸುಮ್ಮನೆ ಇರೋ